ಬ್ರೇಕ್ನ ನಂತರ ಕಾಮಿಡಿ ಚಾವಡಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನರಸಿಂಹಮೂರ್ತಿಯವರ ನಂತರ ಕಾರ್ಯಕ್ರಮ ಮುಂದುವರೆಸಿದ ಲೂಯಿಸ್ ಗದಗ್ನ ಸ್ನೇಹಿತರೊಬ್ಬನ ಪ್ರಶ್ನೆಗೆ ಬೆದರಿ ಹೋಗಿದ್ದ ಪ್ರಸಂಗವನ್ನ ನೆನಪಿಸಿಕೊಂಡ್ರು. ಎಲ್ರಿಗೂ ನಮಸ್ಕಾರ. ಯಾರು ಹೇಳಿದ್ರು ಏನೇನೋ ಮಾತಾಡ್ಬಿಡ್ಬೇಡ, ತುಂಬ ಬುದ್ಧಿವಂತರವ್ರೆ ಕೆಳಗಡೆ ಅಂತಂದ. ಅದಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ. ಆದರೆ ಏನು ಮಾಡ್ತೀರ, ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಏನು ಮಾತಾಡಬೇಕು ಅಂತ ಬಂದಿರ್ತೀವೋ ಅದನ್ನು ಬಿಟ್ಟು ಎಲ್ಲವನ್ನೂ ಮಾತಾಡ್ತೀವಿ ನಾವು. ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಈ ತಪ್ಪನ್ನು, ನಾನೊಬ್ಬನೇ ಮಾಡೋದಲ್ಲ. ಅದರಿಂದ ನನ್ನ ರಿಕ್ವೆಸ್ಟ್ ನಿಮಗಿಷ್ಟೇ, ನನ್ನ ಜೋಕ್ ನಿಮ್ಗೆ ಅರ್ಥ ಆಗಲಿ ಬಿಡಲಿ ನಕ್ಕು ಬಿಡ್ರಿ. ಇಷ್ಟ್ರ ಮೇಲೆ ನಿಮ್ಮ ಪುಣ್ಯ. ಅರ್ಥವಾದರೆ ಸ್ವಲ್ಪ ಚಪ್ಪಾಳೆಯನ್ನು ಹೊಡೆದು ಬಿಡಿ. ಭಾಳಷ್ಟು ಜನ ನನ್ನ ಗೆಳೆಯರು ಎಲ್ಲರಿಗೂ ಇವತ್ತು ಅವಾರ್ಡ್ ಸಿಕ್ತು. ನನಗೆ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಬರೋಕ್ಕೆ ಕಾರಣ, ನಾನು ಕನ್ನಡ ಕ್ಲಾಸಿಗೆ ಹೋಗ್ತಿರ್ಲಿಲ್ಲ. ಆರಾಮಿತ್ತು ಒಂದು ಸಕ್ಕರದ ಕಮ್ಮಿ ಆಗಿ, ಐ ಡೋಂಟ್ ಅಟೆಂಡ್ ದಿ ಕ್ಲಾಸ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್ ಸರ್. ವಾಟ್? ಅದು ಹಳೆ ಕನ್ನಡ ಫಲ್ ಫುಲ್ ಅಂತ ಗಾಜೋಡಲ್ಲಿ ಮಾತಾಡ್ತೀನಿ. ನಮಗೆ ಗೊತ್ತಿರೋದಲ್ಲ ಗುಟ್ಟಲ್ಲಿ ಭಾಷೆ ಬರ್ಲೇ ಓದಾಮ ಎಲ್ಲರಿಗೆ ಆ ಥರದ್ದು ಹೇಳಿದ್ರೆ ಗೊತ್ತಾಗುತ್ತೆ. ಆ ಪಳ್ಳಿಗಳು ಗೊತ್ತಾಗಲ್ಲ. ಬಟ್ ಯು ಹ್ಯಾವ್ ಟು ಪಾಸ್ ಕನ್ನಡ. ಹಾಂ, ಎಸ್, ವಾಟ್ ಟು ಡು? ಇಲ್ವಾ? 2 ಸೆಂಟೆನ್ಸ್ ಜ್ಞಾಪಕ ಇಟ್ಟು ನೀನು ನಾಟಕ ಮಾಡ್ತೀವಿ. ಹೌದು ಸರ್, ನಾಟಕದಲ್ಲಿ ಈ ಥರ ಎಲ್ಲ ಫಳ್ ಬಿಳ್ಳು ಅಂತಿರಲ್ವಲ್ಲ ಸರ್. 2 ಸೆಂಟೆನ್ಸ್ ನೆನ್ಪಿಟ್ಕೋ, ಪಾಸ್ ಆಗ್ತೀವಿ. ಏನದು? ನೀರೊಳಗಿದ್ದು ಬೆಮರ್ತಂ ಊರಾಗ ಪತಾಕಂ 25 ಮಾರ್ಕ್ಸ್. ಕಣ್ಣರಿಯೋದೊಡೆ ಕರುಳರಿಯೋದೆ 25 ಮಾರ್ಕ್ಸ್. ಇಷ್ಟು ಬಿಡಿ ಸರ್, ನಾನು ಬ್ಯಾಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಇದನ್ನು ಹೇಳಿದ್ರು. ಕಣ್ಣರಿಯೋದೊಡೆ ಕರುಳರಿಯೋದೆ ಬ್ಯಾಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಪಾಸು ಆಗೋಯ್ತು ಬಿಡಿ. ಪಾಸಾಗಿ AG's ಆಫೀಸ್ ಸೇರಿಕೊಂಡೆ. ಗದಗ್ ಹೋಗಬೇಕಾಗಿ ಬರ್ತು. ಫಸ್ಟು ಪೋಸ್ಟಿಂಗೇ ಗದಗ್. ಯಾರು ಹೇಳಿದ್ರು ಹುಷಾರು, ಗದಗ್ ಹೋಗಬೇಡ, ಅಕಸ್ಮಾತ್ ಹೋದ್ರು ಖಾನಾವಳಿ ತಿನ್ನಬೇಡ. ಯಾಕಂದರೆ ಅಲ್ಲಿನ ಜನ ಖಾರ ತಿನ್ನೋದಿಲ್ಲ, ತಿನ್ನೋದೇ ಹಾಹಾಕಾರ. ನೀನು ಹುಷಾರಾಗಿ ವಾಪಸ್ ಬರಬೇಕಾದ್ರೆ ಅಲ್ಲಿ ಡಿಸೆಂಟ್ ಹೋಟೆಲ್ ಅಂತ ಕೇಳಿ, ಕಾಮತ್ ಶಾನ್ಬಾಗ್ ಅಂತಿರ್ತೀವಿ, ಉಪ್ಪು ಹಾಕಲ್ಲ ಹುಳಿನೂ ಹಾಕಲ್ಲ ಅವರು. ಅಲ್ಲಿ ತಿನ್ಕೊಂಡು ಚೆನ್ನಾಗಿರ್ತೀಯ ಅಂತ ಗದಗ್ ಇಳಿದೆ. ಮೊಟ್ಟ ಮೊದಲನೇ ಬಾರಿ ಗಾಜು ಟ್ರಾನ್ಸ್ಪರೆಂಟ್ ಅಲ್ಲ ಅಂತ ಗೊತ್ತಾಗಿದ್ದು ಗದಗಲ್ಲಿ. 100 ವರ್ಷದ ಧೂಳು ಕೂತ್ಬಿಟ್ಟಿರ್ತದೆ. ಆ ಕಡೆ ಏನೂ ಕಾಣೋದು, ಯಾವ ಮನೆಯ ಗಾಜು, ಹೋಟೆಲ್ನ ಗಾಜಿಂದನೂ ಏನೂ ಕಾಣೋದಿಲ್ಲ. ಯಾರನ್ನೋ ಕೇಳಿದೆ, ಯಾರು ಹೇಳಿದ್ರು ಡಿಸೆಂಟ್ ಹೋಟ್ಲ್ ಅಲ್ಲ. ಇಳಿದಿದ್ದ ತಕ್ಷಣ ಒಬ್ಬರು ಕೇಳಿದೆ, ಸರ್ ಸರ್ ಅಂದ್ರೆ ನೋಡಲಿಲ್ಲ, ಸರೇ ಅನ್ಬೇಕು ಅವರು. ಇನ್ನು ಒಂದೊಂದು ಕಡೆ ಒಂದೊಂದು ಕೇಳಿ ಏನ ಅಂತ. ಇಲ್ಲಿ ಡಿಸೆಂಟ್ ಹೋಟ್ಲ್ ಯಾವುದಾದೆ ಅಂತಂದೆ. ಡಿಸೆಂಟ್ರಿ ಅಲ್ಲ, ಡಿಸೆಂಟ್ ಹೋಟ್ಲ್ ಯಾವುದಾದೆ ಅಂತ. ಯಾಕಂದರೆ ಓದಿದ್ರು ಗೊತ್ತಾಗೋದಿಲ್ಲ ಆ ಊರಲ್ಲಿ. ಸ್ಟೇಷನ, ರೋಡ, ಪ್ರಕಾಶ, ಹೇರ, ಕಟಿಂಗ, ಸಲೂನ ಅಂತ ಏನು ಅಂತಲೂ ಗೊತ್ತಿಲ್ಲ. ನಮ್ಮಲ್ಲಿ ಬೇರೆ ಹೇರ್ ಕಟಿಂಗ್ ಸಲೂನ್ ಅಂತ ಬರ್ತೀವಿ. ಸರಿ, ನಾನೇನು ಮಾಡಿದೆ, ಅವ್ರು ಕೇಳಿದೆ, ಇಲ್ಲಿ ಡಿಸೆಂಟ್ ಹೋಟ್ಲ್ ಯಾವುದದ? ಡಿಸೆಂಟ್ ಹೋಟ್ಲ ಪ್ಯಾಟೆ ಮಂದಿ ಅಲ್ಲ, ಮಂದಿ ಅಲ್ಲ. ನಮ್ಮ ಕಡೆ ಮಂದಿ ಇದ್ರು ಒಂದಕ್ಕಿಂತ ಜಾಸ್ತಿ. ಇವನಲ್ಲಿ ಬೆಳಗ್ಗೆ 2 ಕಾಣ್ತಾ ಇದ್ದೀನಿ ನಾನು. ಯಾಕೆ ಕೊಟ್ಟಲ್ಲ, ಯಾರೋ ನಮ್ಮ ಕಡೆ ಅವನು ಅಂತ ಅನ್ಕೊಂಡು ಅವನೇನಂತ, ಹೀಗೋಗಿ ಎಡಕ್ಕೆ ಹೊರಳ್ರಿ ಅಂತ. ನಮ್ಗೆ ಹಾಸಿಗೆಯಲ್ಲಿ ಹೊರಳಿ ಅಭ್ಯಾಸ. ಈ ಧೂಳಲ್ಲಿ ಯಾಕೆ ಹೊರಳುಂಟ? ಅಲ್ಲಿ ಆಗಲೇ ಮೂಲ ನಿವಾಸಿಗಳು 4 ಹಂದಿಗಳು ಹೊರಳಾಡ್ತಾ ಇವೆ. ಅದನ್ನು ತೋರಿಸಾಯ್ತಾ, ನೀನು ಹೋಗಿ ಹಿಂಗೆ ಎಡಕ್ಕೆ ಹೊರಳ್ರಿ. ಅವನ ಆ್ಯಕ್ಷನಿಂದ ತಿಳ್ಕೊಂಡು ಹೋಗಿ ಎಡಕ್ಕೆ ಹೊರಳಿದೆ. ಹೋಟ್ಲಿತ್ತು ನೋಡ್ರಿ, ಪರವಾಗಿಲ್ಲ ಇದು ಅಂತ. ಇನ್ನೇನು ಕಾಲಿಡಬೇಕು, ಬೋರ್ಡ್ ನೋಡಿಬಿಟ್ಟೆ ಸರ್. ಏನು ಬೋರ್ಡ್ ಸರ್? ದುಜಲಗ ರೆಸ್ಟೋರೆಂಟ್. ಹೆಸರು ಹೆಂಗಿರ್ಬೇಕಾದ್ರೆ ತಿಂದ್ರೇನಾಗ್ಬೋದು, ಬಗಬಗ ಅಂತ ಹಂಗೆ ವಾಪಸ್ ಬಂದುಬಿಟ್ಟೆ. ಈ ಗದಗ್ ಮಂದಿ ಹೆಂಗಂದ್ರೆ ಅಡ್ರೆಸ್ ಹೇಳಿದ್ಮೇಲೆ ಸುಮ್ಮನೆ ಇರಲ್ಲ, ಅವ್ನು ಹೋಗ್ತಾನೆ ಅಂತ ಬೇರೆ ಚೆಕ್ ಮಾಡ್ತಾನೆ. ನಾನು ವಾಪಸ್ ಬಂದೆ, ಅದೇ ಹೋಟ್ಲದ ಹೋಗ್ರಿ, ಬೇರೆ ಯಾವ ಚಂದಿಲ್ಲ ಅಂತ. ಅಂದ್ರೆ ಕಪಾಳ ಕೊಡ್ತೀನಿ, ವಾಪಸ್ ಹೋಗ್ರಿ, ಅಡ್ರೆಸ್ ಹೇಳಿದ್ಯಲ್ಲ ಹೋಗಿ. ಎದುರುಬಿಟ್ಟೆ, ಆಯ್ತಂತ ಬಲಗಾಲಿ ಇಟ್ಟೆ. ಅಲ್ಲಪ್ಪ, ಹೆಸರೇ ದಿಗದಾಗ ಆಗ್ತಿದೆ, ತಿಂಡಿ ಭಗಭಗ ಅಂತಿರುತ್ತೆ. ಅದ್ಯಾರು ದಿಗದಾಗ ಆಗ್ತದೆ, ಹೊರಗೆ ಬರಂಗಿಲ್ಲ ಏನದು. ಅದು ದಿ ಗದಗ್ ರೆಸ್ಟೋರೆಂಟ್.
ದಿ ಗದಗ ರೆಸ್ಟೋರೆಂಟ್ ಅಂತ ಆ ಸುಳಿ ಮಗ ಕಾರ್ಪೆಂಟ್ರು ಸೇರ್ಸ್ ಬರ್ದ್ಬಿಟ್ಟಾನ. ಆಯ್ತು ಬಿಡ್ರಿ ಅಂತ ಒಳಗೆ ಹೋದೆ. ಇನ್ನೇನು ಟೀ ಹೇಳಬೇಕ್ರಿ, ಏ ರಿಚರ್ಡ್ ಸುಳಿ ಮಗನ ಅಂದಲ್ಲ. ಈ ಊರಲ್ಲಿ ಫೇಮಸ್ ಆಗಿದ್ದೀನಿ ಅನ್ನೋ ಸಂತೋಷ ಒಂದ್ ಕಡೆ, ಸುಳೆ ಮಗನ ಅನ್ನಲ್ಲ ಕೋಪ. ಅದು ಎಲ್ಲರಿಗೂ ಕೇಳೋಂಗೆ ಅಂತ ನೋಡಿದ್ರೆ ನನ್ನ ಕ್ಲಾಸ್ಮೇಟು ಕುಲಕರ್ಣಿ ಕನ್ನಡದ ಪಂಡಿತ ಸಿಕ್ಕಾಕೊಂಡ್ಬಿಟ್ಟು ಅವನನ್ನು ನೋಡಿದ್ರೆ ಜನ ಕಿಟಾಮಿ ಕಿಚ್ಚು ಮೂರ್ಛೆ. ಯಾಕಂದ್ರೆ ಸಿಕ್ಕಿದಾಗೆಲ್ಲ ಪ್ರಶ್ನೆ ಕೇಳೋನು ಸರ್. ಒಂದಷ್ಟು ಕನ್ನಡ ಕಲ್ತುಬಿಟ್ಟಿದ್ದ. ಅದು ಕಲ್ತಿರೋದು ಇನ್ನೊಬ್ಬರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಾಗ ಆಗೋ ಆನಂದ ಭಾಳ ಅವನು. ಅದಕ್ಕೆ ಅವ್ನು ಕೇಳೋದು ಸಿಕ್ಕಿದಾಗೆಲ್ಲ ಕನ್ನಡ ಕ್ವಶನ್ ಕೇಳೋದು. ಸ್ಕೂಲ್ ಬಿಟ್ಟಾಯ್ತು, ಕಾಲೇಜ್ ಬಿಟ್ಟಾಯ್ತು, ಈ ಬಡ್ಡಿ ಮಗನ ಸವಾಸ ಯಾಕೆ ಬೇಕಿಲ್ಲ ಅಂತ ಜನ ಓಡೋದು. ರಿಚರ್ಡ್ ಸುಳಿಮ ನಮ್ಮೂರಿಗೆ ಬಂದ್ಯಾ, ನಂಗೆ ಹೇಳಿಲ್ಲ. ಇವನಿಗೆ ಏನಂತ ಹೇಳಿ, ಇವನೇನು ಪೊಲೀಸ್ನವನೇ ಎಲ್ಲರೂ ಬಂದು ಹೊಡೋದು, ಅಥವಾ ನನ್ನ ಚೀಫ್ ಮಿನಿಸ್ಟರ್ ಇನ್ಫಾರ್ಮೇಷನ್ ಕೊಡೋದು. ನಮ್ಮ ಊರಾಗ ಬಂದು ಹೋಟ್ಲಾಗ ತಿಂಡಿತಿದ್ಯಾ, ಮನೆಗೆ ಬಾ ಅಂದ. ನನಗೆ ಗೊತ್ತಿತ್ತು ನಾ ಲೋಗೋಷ್ಟು 20 ಪ್ರಶ್ನೆ ಕೇಳ್ತಾನೆ, 19ಕ್ಕೆ ನನ್ನ ಹತ್ರ ಉತ್ತರ ಇರಲ್ಲ. ಉಗಿತಾನೆ, ಯಾಕೆ ಬೇಕು ಅಂತ. ಇಲ್ಲಪ್ಪ ನಾ ಆಡಿಟ್ ಬಂದೀನಿ ಅಂದೆ. ಆಡಿಟ್ ಆಮೇಲೆ ಮಾಡ ಬಾ ಅಂದ. ಕಾಫಿ ಕುಡಿಯೋದು ಬಿಡಲಿಲ್ಲ, ಮನೆಗೆ ಬಾ ಅಂದ. ಸುಮ್ಮನೆ ಹೋಗ್ತೇನೆ. ಗದಗ ಯಾವುದಕ್ಕೆ ಫೇಮಸ್ ಗೊತ್ತೈತೆ ನೋಡದ್ನಪ್ಪ, ಹಂದಿಗಳು, ಧೂಳು. ಸಾಹಿತ್ಯದಾಗ ಭಾಳ ದೊಡ್ಡ ಹೆಸರೈತೆ ಗದಗ. ನೋಡಿದೆ ದಿಗದಗ ರೆಸ್ಟೋರೆಂಟ್ ಅದೇ. ಕನ್ನಡದ ಮಹಾನ್ ಕವಿ ಇಲ್ಲಿ ಹುಟ್ಟಿದ್ದು. ನಾನು ಏನು ಮಾಡಲಿ, ಎಲ್ಲೂ ಜಾಗ ಸಿಕ್ಕಿಲ್ಲ, ಇಲ್ಲಿ ಹುಟ್ಟಿರ್ಬೇಕು. ನನ್ನ ಬಿಟ್ಬಿಡಯ್ಯ ನಾನು ಅಂದೆ. ಸರ್ ಏನು ಮಾಡಿದ್ರು ಬಿಡಲಿಲ್ಲ ಸರ್. ಕುಮಾರವ್ಯಾಸ ಗೊತ್ತಾ ನಿಮಗೆ? ನನಗೆ ಸ್ವಲ್ಪ ಆರಾಮಿತ್ರ ಹೇಳಿದ ನೆನಪಿದ್ದು. ಬಿಡಲೇ ನನಗೆ ಗೊತ್ತಿದ್ದರು ಕುಮಾರವ್ಯಾಸ ಗದಗಿನ ನಾರಾಯಣಪ್ಪ ಅಂದೆ. ಅವ್ನು ಭಾಳ ಬೇಜಾರಾಗ. ಯಾಕಂದ್ರೆ ಅವ್ನು ಕೇಳಿದ ಪ್ರಶ್ನೆಗೆ ನಮ್ಮಿಂದ ಉತ್ತರ ಬರದೇ ಇದ್ದಾಗ ಮಾತ್ರ ಅವನಿಗೆ ಸಂತೋಷ ಆಗುತ್ತೆ. ಅವನ ಹೆಸರೇ ಕುಲಕರ್ಣಿ. ನಾವು ಹೇಳಿಬಿಟ್ರೆ ತುಂಬ ನೊಂದ್ಕೊಂಡ್ಬಿಡ್ತಾರೆ. ಯಾಕಂದರೆ ನಮ್ಗೆ ಗೊತ್ತಿಲ್ಲ ಅಂದಾಗ ನಮ್ಮನ್ನು ಉಗಿದು ಅವ್ನು ಹೇಳಬೇಕು. ಕನ್ನಡಿಗನಾಗಿ ಗದಗಿನ ನಾರಾಯಣಪ್ಪ ಗೊತ್ತಿರುವ ಅಂತ ಹೇಳಿದಾಗ ಅವನಿಗೆ ಆಗುವ ಆನಂದ ಪರಮಾನಂದ. ನಾನು ಯಾವಾಗ ಹೇಳಿದೆ ಗದಗಿನ ನಾರಾಯಣಪ್ಪ, ಸ್ವಲ್ಪ ತಲೆ ತಿರುಗಿದಂಗೆ ಆಯಿತು ಅವನು. ಆಯಿತು, ಗದಗಿನ ನಾರಾಯಣಪ್ಪನಿಗೆ ಕುಮಾರವ್ಯಾಸ ಏನು ಬರ್ತಿದ್ದಾನೆ ನಮಗೇನು ಗೊತ್ತು, ನಮ್ಮನ್ನು ಕೇಳಿ ಬರ್ತಿದ್ರೆ ಏನೋ ಬರ್ಕೊಂಡು ಬಿಡ್ತಾರಪ್ಪ, ನಾವೇನು ಬೇಡ. ಅದಲ್ಲ, ಏನಾದರೂ ಒಂದು ನೆನಪಿದ್ರೆ ಹೇಳು ಅಂದ. ತುಂಬ ಯೋಚನೆ ಮಾಡಿದೆ. ಇವಾಗ ಹೇಳಿದೆ ಇದ್ರೆ ಇವ್ನು ನನಗೆ ಪೂರ್ತಿ ಹೇಳ್ತಾನೆ. ಇಡೀ ಕುಮಾರವ್ಯಾಸ ಏನೇನು ಬರ್ತಿದ್ನೋ ಅಥವಾ ಇವನು ಅವನ ಹೆಸರಲ್ಲಿ ಏನು ಬರ್ತಿದ್ನೋ ಅದನ್ನೆಲ್ಲ ನಮಗೆ ಹೆಂಗಯ್ಯ ತಪ್ಪಿಸ್ಕೊಳ್ಳೋದು ಅಂತ ದೇವರೇ ಹಿಂದೆ ಜ್ಞಾಪಕ ಬಂದ್ಬಿಡ್ತು. ಗಾತ್ ಬಿಡಲಿ, ಕಣ್ಣರಿಯದಡೆ ಕರುಳರಿಯದೆ. ತಿರುಗಿ ನೋಡಿದೆ, ಮೂರ್ಛೆ ಹೋಗ್ಬಿಟ್ಟಿಲ್ಲ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು. ನನ್ನ ಬಾಯಿಂದ ಅದು ಬರಬಾರ್ದಿತ್ತು. ಅವನು ನೀರಾಗಿ ಎಬ್ಬಿಸಿದೆ, ಬಿಡಲಿಲ್ಲ. ಕಣ್ಣರಿಯೋದಿದ್ದೊಡೆ ಕರುಳರಿಯದೆ ಅಂದ್ರೆ ಏನು ಅಂದ. ಇದ್ಯಾಕು ಎಕ್ಸಾಮಿನೇಷನ್ ಇಷ್ಟು ಟೆನ್ಷನ್ ಆಗಿರಲ್ಲ. ನೋಡಲೇ, ಮಹಾಭಾರತ ಯುದ್ಧದಲ್ಲಿ ಏನಾಯಿತು? ಕುರುಕ್ಷೇತ್ರದಲ್ಲಿ ಕರ್ಣನ ವೀಲ್ ಪಂಚರ್ ಆಯಿತು. ಆಗ ಕರ್ಣ ಹೇಳ್ದ, ಅರ್ಜುನ ಟೈಮ್ ಪ್ಲೀಸ್, ನಾವು ಸ್ಟೆಪ್ನಿ ಚೇಂಜ್ ಮಾಡಿ ಆಮೇಲೆ ಯುದ್ಧ ಮಾಡ. ಆ ಕರ್ಣನ ಡ್ರೈವರು ಗೆಸ್ಟೆಡ್, ಅವನು ವೀಲ್ಗೆ ಚೇಂಜ್ ಮಾಡಲ್ಲ ಸರ್, ನಾವು ಗೆಸ್ಟೆಡ್ ಆಫೀಸರ್ಸ್ ನಾವು ಅಂತಂದೆ. ನೀನೇ ಚೇಂಜ್ ಮಾಡಬೇಕು ಅಂತ. ಪಾಪ ಕರ್ಣ ಏನು ಮಾಡ್ತಾನೆ, ಅವನೇ ಜಾಕ್ ಹಾಕಿ ವೀಲ್ ತಿರುಗಿಸ್ತಾ ಇದ್ದಾನೆ. ಕರ್ಣ ಹೇಳ್ದ, ಅರ್ಜುನ ಶೂಟಿಂಗ್ ಫೌಲ್ ಆಗತ್ತೆ ಸರ್, ಟೈಮ್ ಪ್ಲೀಸ್ ಕೇಳಿದಾನೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಆಲ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್, ಶೂಟಿಂಗ್ ಇಲ್ಲ. ನೋಡು, ನೀನು ಅವನನ್ನು ಸಾಯಿಸಿದ್ರೆ ನೀನು ಬದುಕ್ತೀಯ, ಇದ್ರೆ ಅವನು ಎದ್ದು ನೀನು ಹೊಡಿತಾನೆ, ನೀನು ಸತ್ತ ಹೋಗ್ತಾನೆ. ಎರಡೇ ಆಪ್ಷನ್ ಇರೋ. ಹೌದಾ, ಸರಿಯಾ? ಬಾಣಿ ಹಿಡ್ಕೊಂಡ, ಕರೆಕ್ಟಾಗಿ ಎದೆಗಿಡ್ದ. ಇವನು ಕೇಳ್ತಾ ಇದ್ದ. ಆಮೇಲೆ ಏನಾಯ್ತು? ಹೊಡಿಬೇಕು ಕರ್ಣನಿಗೆ, ಯಾಕೋ ಮನಸ್ಸು ತಡಿತಿಲ್ಲ ಅವನಿಗೆ. ಇದು ಮಾಡಿಕೊಡ್ದು ಅನ್ನಿಸ್ತಾ ಇದೆ. ಯಾಕೆ? ಅಣ್ಣ. ಇದನ್ನ ಕುಮಾರವ್ಯಾಸ ಹೇಳ್ತಾನೆ, ಕಣ್ಣರಿಯದೊಡೆ ಕರುಳರಿಯದೆ ಅಂದೆ. ಬೋರ್ಲ್ ಬಿದ್ದೋದ. ಇದಾದ ನಂತರ ಕಾರ್ಯಕ್ರಮ ಮುಂದುವರಿಸಲು ಸಜ್ಜಾಗಿದ್ದ ರಾಮಮೂರ್ತಿ ಮತ್ತು ಪ್ರಾಣೇಶ್ರ ಹಾಸ್ಯದ ಚಟಾಕಿ ಕೇಳೋಣ ಒಂದು ಬ್ರೇಕ್ನ ನಂತರ.